ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೇ. ಮನೆಯಲ್ಲಿ ಸದಾಕಾಲ ಸುಖವಾಗಿರಲಿಕ್ಕೆ ಮತ್ತು ಮನೆಯಲ್ಲಿ ದರಿದ್ರತೆ ಅನ್ನೋದು ಚಾಲಾಗಿಬಿಟ್ಟಿರ್ತದೆ. ಆ ದರಿದ್ರತೆಯನ್ನು ಹೋಗಲಾಡಿಸುವುದು ಹೇಗೆ? ಮನೆಯಲ್ಲಿ ಅಶಾಂತಿ ಇರ್ತದೆ, ನೆಮ್ಮದಿ ಜೀವನ ಇರೋದಿಲ್ಲ. ಆ ನೆಮ್ಮದಿ ಜೀವನ ಕಾಯ್ಕೊಳ್ಳಬೇಕಾದ್ರೆ ಅವ್ರು ಏನು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಗೆ ಇವತ್ತಿನ ಒಂದು ವಿಷಯ. ಮನೆಯಲ್ಲಿ ನೆಮ್ಮದಿ ಜೀವನ ಮಾಡಬೇಕಂತ ತಿಳ್ಕೊಂಡ್ರೆ ಮೊದಲು ಫಸ್ಟು ನಾವಿರತಕ್ಕಂಥ ವಾಸ್ತುದಲ್ಲಿ ಇರತಕ್ಕಂಥ ವಿಷಯಗಳೇನೆಂದು ತಿಳ್ಕೊಂಡ್ರೆ ಆ ವಾಸ್ತು ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಯ್ತಪ್ಪ ಅಂತ ತಿಳ್ಕೊಂಡ್ರೆ ಅವ್ರ ಜೀವನದಲ್ಲಿ ಅಲ್ಲಿ ಮನೆತನದಲ್ಲಿ ದರಿದ್ರತೆಗಳು ಬರೋದಿಲ್ಲ. ಯಾಕಂದರೆ ಮನೆಯಲ್ಲಿ ಅವ್ರ ಜೀವನದ ನಿರ್ಮಾಣ ಆಗೋದು ಅಲ್ಲಿಂದ, ನಾಶ ಆಗೋದು ಮನೆಯಿಂದ ಮತ್ತು ಉದ್ಧಾರ ಆಗೋದು ಮನೆಯಿಂದ. ಆದರೆ ಮನೆಯಿಂದ ಏನಂತ ಅಂದುಕೊಂಡ್ರೆ ತಮಗೆ ಯಾವುದು ಸೂಟ್ ಆಗ್ತಾಯಿದೆ, ಮನೆ ಕಟ್ಟಬೇಕಂದ್ರೂ ಕೂಡ ಏನತ್ತಪ್ಪ ಅಂದ್ಕೊಂಡು ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿ ಒಳ್ಳೆಯ ರೀತಿ ತಿಳ್ಕೊಂಡು ಆಯಾ ತೆಗೆಸಿ ಯಾವ ದಿಕ್ಕಿಗೆ ನಿಮಗೆ ಸೂಟ್ ಆಗ್ತಾಯಿದೆ. ಎಲ್ಲದಕ್ಕೂ ಸೂಟ್ ಆಗೋದಿಲ್ಲ. ಅವ್ರ ನಕ್ಷತ್ರ ನಾಮ ನಕ್ಷತ್ರಕ್ಕೆ ಯಾವ ಒಂದು ದಿಕ್ಕು ಸೂಟ್ ಆಗ್ತಾಯಿದೆ ಆ ದಿಕ್ಕಿಗೆ ನಾವು ನಿವೇಶನವನ್ನು ಕಟ್ಟಿದರೆ ಅದರಿಂದ ಅವರಿಗೆ ಯಾವುದೂ ಮನೆಯಲ್ಲಿ ದರಿದ್ರತೆಗಳು ಬರೋದಿಲ್ಲ. ತಾವು ಮಾಡತಕ್ಕಂಥ ಕರ್ಮ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಕರ್ಮಣ್ಯ ವಾದೇಕರಸ್ತೆ ಮಹಾಕಲೆ ಸುಪದಾಚನ ಅಂತ ಹೇಳ್ತಾರೆ. ಆದರೆ ತಾವು ಮಾಡತಕ್ಕಂಥ ಕರ್ಮ ಚೆನ್ನಾಗಿರಬೇಕು. ಮುಂದೆ ನಾವು ಮಾಡತಕ್ಕಂಥ ಮಾತಾಡತಕ್ಕಂಥ ಒಂದು ಭಾಷೆ, ನಾವು ಮಾತಾಡ್ತಕ್ಕಂಥ ಒಂದು ಜೀವನ ಅಂತಕ್ಕಂಥದ್ದು ಅದು ಒಳ್ಳೆಯದಿದ್ದರೆ ಮಾತ್ರ ಎಲ್ಲ ಒಂದು ಕರೆಕ್ಟಾಗಿ ನಡೀತಿರ್ತದೆ. ನಮ್ಮಲ್ಲಿ ಏನಾದರೂ ಲೋಪದೋಷಗಳು ಕಂಡಿದ್ದಾಯ್ತು ಅಂತ ತಿಳ್ಕೊಂಡ್ರೆ ಅಲ್ಲಿ ದರಿದ್ರತೆ ಶುರು ಆಗ್ತಾಯಿದೆ. ಅಲ್ಲೇ ಧನಲಕ್ಷ್ಮಿಯಲ್ಲಿ ಹೋಗಿ ಅಲ್ಲೇ ವಿಧಲಕ್ಷ್ಮಿ ಶುರು ಆಗಿಬಿಡ್ತಾಳೆ. ಇದರಲ್ಲಿ ಹೆಣ್ಣುಮಗಳು ತಾಯಂದಿರೂ ಕೂಡ ಮನೆಯಲ್ಲಿ ಅವರು ಶುಚಿರ್ಭೂತವಾಗಿರಬೇಕು, ಸ್ವಚ್ಛತೆ ಕಾಯ್ಕೋಬೇಕು, ದೇವರಲ್ಲಿ ಭಯಭಕ್ತಿ ಇರಬೇಕು. ಪ್ರತಿ ವರ್ಷವೂ ಅವ್ರಿಗೇನೈತಲ್ಲ ಕುಲದೇವರು ಗಂಡ ದೇವರು ಅಂತಿರ್ಬೋದು ಅಥವಾ ಹೆಣ್ಣು ದೇವರು ಅಂತಿರ್ಬೋದು, ಆ ದೇವರಿಗೆ ಅವರು ಕರೆಕ್ಟಾಗಿ ನಡ್ಕೊಂಡ್ಬಿಟ್ರೆ ಅವ್ರಿಗೆ ದಾರಿದ್ರ್ಯತೆ ಅನ್ನೋದು ಬರೋದಿಲ್ಲ. ಮತ್ತು ಇನ್ನೊಂದು, ಈ ಮನೆತನದಲ್ಲಿ ಏನಂತ ತಿಳ್ಕೊಂಡೆ ಸದಾಕಾಲ ಅವರಿಗೆ ತ್ರಾಸ ಸಿಗ್ತದೆ, ಆರೋಗ್ಯದಿಂದ ತ್ರಾಸ ಇರ್ತದೆ, ಮಾನಸಿಕದಿಂದ ತ್ರಾಸ ಇರ್ತದೆ, ದವಾಖಾನೆ ತಪ್ಪೋದಿಲ್ಲ ಮಾರಾಯ ನಿಮಗೆ. ಮಕ್ಕಳಲ್ಲಿ ಕೂಡ ಎಜುಕೇಷನಲ್ಲಿ ಚೆನ್ನಾಗಿರೋದಿಲ್ಲ, ಏನಾದರೂ ಒಂದು ತಾಪತ್ರೆ ಇರೋದ್ರಿಂದ ಏನಾಗ್ತದೆ ತಿಳ್ಕೊಂಡ್ರೆ ಈ ಗೃಹ ಬಾಧೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ಅತೃತಾತ್ಮ ದೋಷ ಕೂಡ ಅಂತ ಹೇಳ್ತಾರೆ. ಈ ಅತೃತಾತ್ಮ ದೋಷ ಎಲ್ಲಿಂದ ಬರ್ತಂತ ತಿಳ್ಕೊಂಡ್ರೆ ಯಾರಾದರೂ ಅವ್ರ ಮನೆಯಲ್ಲಿ ಹಿರಿಯರು ತೀರಿಕೊಂಡು ಹೋಗಿದ್ದರೆ ಮತ್ತು ಇಲ್ಲಾಂದ್ರೆ ಏನದಲ್ಲ ಅವರು ಒಂದು ಸಂಬಂಧಿಕರಲ್ಲಿ ಯಾರಾದರೂ ತೀರಿಕೊಂಡ್ರೆ ಅವರದೊಂದು ಆತ್ಮದೋಷ, ಆ ಒಂದು ಆತ್ಮದ ಪ್ರಭಾವ ಏನಿದೆ ಅಂತ ತಿಳ್ಕೊಂಡ್ರೆ ಅವರ ಮನೆ ಒಳಗಡೆನೇ ಪೂರ್ಣ ಪ್ರವೇಶ ಮಾಡಿಬಿಡ್ತದೆ. ಆ ಪ್ರವೇಶ ಮಾಡಿದ್ರಿಂದ ಅವರ ಜೀವನದಲ್ಲಿ ಪೂರ್ಣದಲ್ಲಿ ಆಟ ಆಡ್ಸಕ್ಕೆ ಬಿಡ್ತದೆ. ಅದು ಅವ್ರದ್ದು ಆರ್ಥಿಕದ ಮೇಲೆ ಮತ್ತು ಆರೋಗ್ಯದ ಮೇಲೆ, ಮನೆತನದ ಮೇಲೆ, ಮಕ್ಕಳದ ಶಿಕ್ಷಣದ ಮೇಲೆ ಮತ್ತೇನೊಂದು ಪೂರ್ಣವಾಗಿ ಹಣಕಾಸಿನ ವಿಷಯದ ಮೇಲೆ, ಅವ್ರು ಮಾಡ್ತಕ್ಕಂಥ ಕರ್ಮಗಳ ಮೇಲೆ, ಅಂದರೆ ತಾವು ಮಾಡ್ತಕ್ಕಂಥ ಕರ್ತವ್ಯದ ಮೇಲೆ, ಎಲ್ಲದರಲ್ಲಿ ಕೂಡ ಇದನ್ನು ತಿಳ್ಕೊಂಡ್ರೆ ಅದು ಒಂದು ಭೂತವಾದ ವಿಶೇಷ ಅಂತಿರ್ಬೋದು ಅಥವಾ ಗೃಹಬಾಧ ದೋಷ ಅಂತಿರ್ಬೋದು. ಈ ಒಂದು ಬಾಧ ಇರೋದರಿಂದ ಅವರಿಗೆ ಏನೆಲ್ಲ ತ್ರಾಸ ಜಾಸ್ತಿ ಆಗ್ತಾ ಇರ್ತದೆ. ಇದರಿಂದ ಅವರಿಗೆ ಮಾನಸಿಕ ನೆಮ್ಮದಿ ಖಂಡಿತವಾಗಿ ಸಿಗೋದಿಲ್ಲ. ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಏನಾದರೂ ತ್ರಾಸ ಆತಪ್ಪ ಅಂತ ತಿಳ್ಕೊಂಡು ಮಾತ್ರ ಏನದಲ್ಲ ಅವ್ರು ಅಲ್ಲಿ ಹೋಗೋದು ಇಲ್ಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅವರಿಗೆ ಸಮಾಧಾನ ಆಗೋದಿಲ್ಲ. ಕೆಲವೊಬ್ಬರು ನಂಬೋದಿಲ್ಲ, ಇದೇನಪ್ಪ ಇದು ಈಗ ಇದರಿಂದ ಆಗೋದಿಲ್ಲ ಬಿಡ ಅಂತ ಅವ್ರು ಹೇಳ್ತಾರೆ. ಆದರೆ ಅದಕ್ಕೆ ಏನಂತಂದರೆ ಅದಕ್ಕೆ ಏನಂದರೆ ಬ್ಯಾನ್ ಒಂದು ಬರೋ ಅಂತ ಹೇಳ್ತಾರೆ. ಯಾವುದೊಂದು ಅವ್ರು ತಿಳ್ಕೊಂಡದ್ದು ಬೇರೆ ಇರ್ತದೆ, ಅದು ಇರೋದು ವಿಷಯನೇ ಬೇರೆ ಇರ್ತದೆ. ಈ ಥರ ಇರೋದರಿಂದ ಅವರಿಗೆ ಸಮಸ್ಯೆಗಳು ತಪ್ಪಿದ್ದಾಗೋದಿಲ್ಲ. ಈ ವಿಷಯದಿಂದ ಅವ್ರು ಮುಕ್ತರಾಗಬೇಕಂದ್ರೆ ಏನು ಮಾಡಬೇಕಂತ ತಿಳ್ಕೊಂಡ್ರೆ ಅವರು ಮಹಾದುರ್ಗಾ ಸತಿ ಪಾಠ ಅಂತ ಇರ್ತದೆ. ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ಕೋಬೇಕು. ಮನೆಯಲ್ಲಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಮಹಾದುರ್ಗಾ ಕವಚವನ್ನು ತಾವೇನತ್ತಲ್ಲ ಅದು ಮಂತ್ರವನ್ನು ಪಠನ ಮಾಡಬೇಕು. ದುರ್ಗಾಂಬಿಕೆ ನಮಃ ಅಂತ ತಿಳ್ಕೊಂಡು ಈ ಮಂತ್ರವನ್ನು ಪಠನ ಮಾಡಬೇಕು. ಮುಂದೆ ಎರಡನೇದು ತಿಳ್ಕೊಂಡ್ರೆ ಮನೆಯಲ್ಲಿ ಸದಾಕಾಲ ನೆಮ್ಮದಿ ಸುಖ ಶಾಂತಿ ಸಿಗಬೇಕು ಅಂತ ತಿಳ್ಕೊಂಡ್ರೆ ಪ್ರತಿ ವರ್ಷವೂ ಏನು ಮಾಡಬೇಕಂತ ತಿಳ್ಕೊಂಡ್ರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಅವರು ಹಮೇಶವಾಗಿ ಒಂದು ವರ್ಷದಲ್ಲಿ ಒಂದು ಸಲ ಅವರು ಮಾಡಲೇಬೇಕು. ಈ ಸತ್ಯನಾರಾಯಣ ಪೂಜೆಯನ್ನು ಮಾಡೋದ್ರಿಂದ ಏನಾಗ್ತದೆ ತಿಳ್ಕೊಂಡ್ರೆ ಧನ ಸಂಪತ್ತಿ ಸಿಗ್ತದೆ, ಆರೋಗ್ಯ ಸಂಪತ್ತಿ ಸಿಗ್ತದೆ, ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ, ಮಕ್ಕಳ ಜೀವನದಲ್ಲಿ ಕೂಡ ಏಳಿ ಆಗ್ತದೆ. ಎಲ್ಲದರಲ್ಲಿ ಕೂಡ ಅವ್ರಿಗೆ ಯಾವುದೂ ಸಮಸ್ಯೆ ಬರೋದಿಲ್ಲ ಮತ್ತು ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾರೆ. ಏನಾದರೂ ಕೇಳಬೇಕಂತಕ್ಕಂಥ ಪ್ರಸಂಗ ಇದ್ದರೆ ನಮ್ಮ ವಿಳಾಸಕ್ಕೆ ನೀವು ಫೋನ್ ಮಾಡಿ ಕೇಳಿಕೊಂಡು ನಿಮ್ಮ ವಿಷಯಕ್ಕೆ ಪರಿಹಾರ ಮಾಡಿಕೊಡ್ರಿ. ಗುರುಭ್ಯೋ ನಮಃ.